ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಿಡುಗಡೆಯಾಗಿದ್ದು, ನೀವು ಈ ಲಿಂಕ್ ಮೂಲಕ ನೇರವಾಗಿ ಎಲ್ಲ ರೀತಿಯ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಬಹುದು. ಯಾವ ವಿಧಾನದಲ್ಲಿ ಚೆಕ್ ಮಾಡಿಕೊಳ್ಳಬಹುದು, ಯಾವ ಲಿಂಕ್ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಿದ್ದೀನಿ. ಗೃಹಲಕ್ಷ್ಮಿ ಯೋಜನೆ ಎಷ್ಟನೇ ಕಂತಿನ ಹಣ ಎಲ್ಲವನ್ನು ತಿಳಿದುಕೊಳ್ಬೋದು. ಡೈರೆಕ್ಟಾಗಿ ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲೇ ತನಕ ಮಾಹಿತಿ ಕಣಜ ವೆಬ್ಸೈಟ್ನಲ್ಲಿ ಅವರು ಲೈವ್ ಅಪ್ಡೇಟ್ ಮಾಡ್ತಿದ್ರು. ನೀವು DBT ಸ್ಟೇಟಸನ್ನು, ಗೃಹಲಕ್ಷ್ಮಿ ಮನಿ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಿದ್ರು. ಬಟ್ ಅದನ್ನು ಈಗ ರಿಮೂವ್ ಮಾಡಿದರೆ ಇದೀಗ ನೀವು ಹೊಸ ಲಿಂಕ್ ಮೂಲಕ ಚೆಕ್ ಮಾಡಿಕೊಳ್ಬೋದು. ಯಾವುದಂತ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಈ ವೆಬ್ಸೈಟಿಗೆ ಬರಬೇಕಾಗುತ್ತೆ. ಯಾವ ವೆಬ್ಸೈಟ್, ಯಾವ ರೀತಿ ಇದು ಲಿಂಕ್ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮೊದಲೇದಾಗಿ ಈ ಲಿಂಕಲ್ಲಿ ಬಂದಾಗ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ನಿಮ್ಮ ಹಾಲಿನ ಸಬ್ಸಿಡಿ ಹಣ, ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯ ಹಣ ಮೂರನ್ನು ಕೂಡ ಇಲ್ಲಿ ಸ್ಟೇಟಸನ್ನು ಲೈವ್ ಆಗಿ ಚೆಕ್ ಮಾಡಿಕೊಳ್ಳಬಹುದು. ಈ ಲಿಂಕ್ ಯಾವುದು ನಿಮಗೆ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಮೊದಲನೇದಾಗಿ ನಾನು ಇಲ್ಲಿ ಹಾಲಿನ ಸಬ್ಸಿಡಿ ಹಣದ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು, ಇಲ್ಲಿಯ ತನಕ ನಿಮಗೆ ಹಾಲಿನ ಸಬ್ಸಿಡಿ ಹಣ ಪ್ರತಿ ತಿಂಗಳು ಎಷ್ಟು ಜಮಾ ಆಗಿದೆ, ಪ್ರತಿಯೊಂದು ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ನೋಡ್ಬೋದು ಯಾವ ಡೇಟಿಗೆ, ದಿನಾಂಕವಾರು ನಿಮಗೆ ಇಲ್ಲಿ ಪ್ರತಿಯೊಂದು ಹಿಸ್ಟ್ರಿ ನಿಮಗೆ ಇಲ್ಲಿ ಬಂದಿದೆ. ಎಷ್ಟು ಅಮೌಂಟು, ಯಾವ ಡೇಟಿಗೆ ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು. ಜೊತೆಗೆ ಇಲ್ಲಿ ಇಯರನ್ನು ಸೆಲೆಕ್ಟ್ ಮಾಡಿದರೆ ಯಾವ ಫೈನಾನ್ಷಿಯಲ್ ಇಯರಲ್ಲಿ ಎಷ್ಟೆಷ್ಟು ನಿಮ್ಮದು ಜಮೆಯಾಗಿದೆ ಹಾಲಿನ ಸಬ್ಸಿಡಿ ಹಣ ಎಲ್ಲವನ್ನು ಇಲ್ಲಿ ಚೆಕ್ ಮಾಡ್ಕೋಬೋದು. ಪ್ರೀವಿಯಸ್ ಇಯರ್ ಚೆಕ್ ಮಾಡ್ಬೋದು, ಕರೆಂಟ್ ಇಯರ್ ಚೆಕ್ ಮಾಡ್ಬೋದು. ಅದೇ ರೀತಿಯಲ್ಲಿ ನೀವು ಗೃಹಲಕ್ಷ್ಮಿ ಹಣದ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಗೃಹಲಕ್ಷ್ಮಿಯ ಸಂಪೂರ್ಣ ಸ್ಟೇಟಸ್ ಚೆಕ್ ಮಾಡ್ಬೋದು. ನೋಡ್ಬೋದು ಯಾವ ತಿಂಗಳಿನಲ್ಲಿ ಯಾವ ಡೇಟಿಗೆ ಎಷ್ಟು ರೂಪಾಯಿ ಹಣ ಬಂದಿದೆ. 2,000 ರೂಪಾಯಿ ಪ್ರತಿ ತಿಂಗಳು ಬಂದಿರುವಂಥದ್ದನ್ನು ನೀವು ವಿತ್ ಡೇಟು ಚೆಕ್ ಮಾಡ್ಬೋದು. ಜೊತೆಗೆ ಸ್ಟೇಟಸನ್ನು ಕೂಡ ನೀವು ತಿಳಿದುಕೊಳ್ಬೋದು. ಇಲ್ಲಿ ಸಕ್ಸಸ್ ಅಂತ ಬಂದಿದೆ, ಅಂದರೆ ಇಲ್ಲಿ ಪೇಮೆಂಟ್ ಬಂದಿರುವಂಥದ್ದು 2,000 ರೂಪಾಯಿ ಪ್ರತಿ ತಿಂಗಳಲ್ಲಿ ಯಾವ ತಿಂಗಳಿಗೆ ಯಾವ ಡೇಟಿಗೆ ಬಂದಿದೆ ಎಲ್ಲವನ್ನು ಇಲ್ಲಿ ಇಯರ್ ಚೆಕ್ ಮಾಡ್ಬೋದು. ಪ್ರೀವಿಯಸ್ ಇಯರ್ ಕೂಡ ಎಲ್ಲವನ್ನು ಇಲ್ಲಿ ಸಂಪೂರ್ಣವಾಗಿ ಅಪ್ಡೇಟ್ ಆಗಿದೆ, ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ನೋಡಿ ಸ್ನೇಹಿತರೆ, ನಮ್ಮ ಈ ಹೊಸ ಚಾನಲಲ್ಲಿ ಯಾವುದೇ ಒಂದು ಫೇಕ್ ಸುದ್ದಿ ಬರೋದಿಲ್ಲ, ಯಾವುದೇ ರೀತಿಯಲ್ಲಿ ಕ್ಲಿಕ್ ಬೈಟ್ ಮಾಡೋದಿಲ್ಲ. ರಿಯಲ್ ಆದ ವಿಧಾನವನ್ನು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀವಿ. ಹಾಗಾಗಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರತಿಯೊಬ್ಬರು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಮಿಸ್ ಮಾಡದೆ ಪ್ರತಿಯೊಬ್ಬರು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೂ ಒಂದು ಖುಷಿಯಾಗುತ್ತೆ. ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ನಿಮ್ಮ ಜಿಲ್ಲೆಯ ಹೆಸರನ್ನು ಮಿಸ್ ಮಾಡದೆ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ. ನೋಡಿ, ಅದೇ ರೀತಿಯಲ್ಲಿ ಇಲ್ಲಿ ಅನ್ನಭಾಗ್ಯ ಸ್ಟೇಟಸನ್ನು ನೀವು ಕ್ಲಿಕ್ ಮಾಡಿದಾಗ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಯಾವ ತಿಂಗಳಿಗೆ ಎಷ್ಟು ಅಮೌಂಟ್ ಬಂದಿದೆ ಎಲ್ಲವೂ ರೆಕಾರ್ಡ್ ಇದೆ. ನೋಡ್ಬೋದು ದಿನಾಂಕವಾರು ಇಲ್ಲಿ ಸ್ಟೇಟಸ್ ಕೂಡ ಚೆಕ್ ಮಾಡಿಕೊಳ್ಬೋದು. ಸಕ್ಸಸ್ ಅಂತ ಬಂದಿದೆ. ಮೇಲೆ ನೀವು ಇಯರನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಪ್ರೀವಿಯಸ್ ಇಯರ್ ಚೆಕ್ ಮಾಡ್ಕೊಳ್ಬೋದು. ಅಮೌಂಟನ್ನು ಕೂಡ ನೋಡ್ಬೋದು. 1,020 ರೂಪಾಯಿ ಇಲ್ಲಿ ಪ್ರತಿ ತಿಂಗಳು ಬಂದಿರುವಂಥದ್ದು ವಿತ್ ಡೇಟ್ ನೋಡ್ಬೋದು. ಯಾವ ಡೇಟಿಗೆ ಬಂದಿರುವಂಥದ್ದು ನೀವು ಲೈವ್ ಆಗಿ ಚೆಕ್ ಮಾಡ್ಬೋದು. ಇದು ಅಪ್ಡೇಟ್ ಇರುತ್ತೆ, ಎನಿ ಟೈಮ್ ನೀವು ಚೆಕ್ ಮಾಡ್ಬೋದು. ಜೊತೆಗೆ ಇದರಲ್ಲಿ ಸರ್ವರ್ ಕೂಡ ಬಿಸಿ ಬರಲ್ಲ. ಹಾಗಾಗಿ ಈ ವೆಬ್ಸೈಟ್ ಯಾವುದು ನಿಮಗೆ ತಿಳಿಸ್ಕೊಡ್ತೀನಿ, ಪ್ರತಿಯೊಬ್ಬರು ಎಂಡ್ ತನಕ ನೋಡಿ. ನಾನು ಇವಾಗ ಲೈವ್ ಆಗಿ ತೋರಿಸ್ಕೊಟ್ಟೆ. ಇದನ್ನು ನೀವು ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗಿ DBT ಕರ್ನಾಟಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬೇಕು. DBT ಕರ್ನಾಟಕ ಅಪ್ಲಿಕೇಶನಲ್ಲಿ ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ಪರ್ಮಿಷನ್ ಕೇಳುತ್ತೆ. ಇಲ್ಲಿ ಅಲೋ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ಬೋದು ಎಂಟರ್ ಆಧಾರ್ ನಂಬರ್ ಇದೆಯಲ್ಲ, ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ಕೇಳುವಂಥ ಎಲ್ಲ ಪರ್ಮಿಷನ್ ಅಲೋ ಮಾಡಿದ ನಂತರ ಆಧಾರ್ ನಂಬರ್ ಎಂಟರ್ ಮಾಡಿ ಕೆಳಗೆ ಬಾಕ್ಸ್ ಮೇಲೆ ಟಿಕ್ ಮಾಡಿ. ನಂತರ ಇಲ್ಲಿ ಗೆಟ್ OTP ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ನೋಡಿ, OTPಯನ್ನು ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಆದ ನಂತರ ಸಕ್ಸಸ್ ಆಗುತ್ತೆ. ನೋಡ್ಬೋದು, ನಾವು ಇದೇ ರೀತಿಯ ಯೂಸ್ಫುಲ್ ವಿಡಿಯೋನ ನೀವು ಪಡೆಯಲು ಪ್ರತಿಯೊಬ್ಬರು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಜಿಲ್ಲೆಯಿಂದ ನೋಡ್ತಿದ್ರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ನಂತರ ನಿಮಗೆ ಇಲ್ಲಿ MPIN ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಯಾವುದೇ ಒಂದು 4 ನಂಬರ್ನ ಒಂದು MPIN ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಕೆಳಗೆ ಕನ್ಫರ್ಮ್ MPIN ಅಂತಿದೆಯಲ್ಲ, ಮೇಲೆ ಏನು ಹಾಕಿರ್ತೀರೋ ಅದೇ 4 ನಂಬರನ್ನು ಕೆಳಗೆ ಹಾಕಿ ನಂತರ ಇಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನಂತರ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗೆ ಮೊಬೈಲ್ ನಂಬರ್ ಇದೆಯಲ್ಲ, ಮೊಬೈಲ್ ನಂಬರಲ್ಲಿ ಅಲ್ಲಿ ಅವರ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ರೆಸಿಡೆನ್ಷಿಯಲ್ ಅಡ್ರೆಸ್ ಇದೆಯಲ್ಲ, ಅಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೋಬೇಡಿ. ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಹಾಕಿದ ನಂತರ, ಅಂದರೆ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಹಾಕಿದ ನಂತರ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರೊಫೈಲ್ ಇದೆಯಲ್ಲ, ಮನುಷ್ಯನ ಚಿತ್ರ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಬರುತ್ತೆ. ನಿಮ್ಮ ನೇಮು, ಅಡ್ರೆಸ್ಸು ಎಲ್ಲ ಡೀಟೇಲ್ಸ್ ನಿಮಗೆ ಇಲ್ಲಿ ಬರುತ್ತೆ. ನಂತರ ಇಲ್ಲಿ 2ನೇ ಆಪ್ಷನ್ ಸೀಡಿಂಗ್ ಸ್ಟೇಟಸ್ ಆಫ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಆ ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ. ಜೊತೆಗೆ ಆ ಬ್ಯಾಂಕ್ ಯಾವಾಗ ಲಿಂಕ್ ಆಗಿದೆ, ಜೊತೆಗೆ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಪ್ರತಿಯೊಂದು ಸರ್ಕಾರಿ ಯೋಜನೆ ಹಣ ನಿಮಗೆ ಯಾವ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಆ ಬ್ಯಾಂಕ್ ಅಕೌಂಟ್ನ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಆ ಬ್ಯಾಂಕ್ ಅಕೌಂಟ್ ನೀವು ಚೆಕ್ ಮಾಡಿ. ಅದೇ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಎಲ್ಲ ಯೋಜನೆಗಳ ಹಣ ಬರುತ್ತೆ ಅಂತ ನೀವು ಚೆಕ್ ಮಾಡ್ಬೋದು. ಈಗ ವೆರಿ ಇಂಪಾರ್ಟೆಂಟು, ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಯ ಹಣದ ಸ್ಟೇಟಸ್ ಚೆಕ್ ಮಾಡೋ ವಿಧಾನ. ಇದನ್ನು ನೀವು ನೋಡಬೇಕಂದ್ರೆ ಮೊದಲ ಆಪ್ಷನ್ ನೋಡ್ಬೋದು, ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ, ಅನ್ನಭಾಗ್ಯ ಯೋಜನೆ ಎಲ್ಲದರ ಹಣ ಚೆಕ್ ಮಾಡ್ಬೋದು. ಜೊತೆಗೆ ಹಾಲಿನ ಸಬ್ಸಿಡಿ ಹಣ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ನೀವು ಹಾಲಿನ ಸಬ್ಸಿಡಿ ಹಣವನ್ನು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಹಾಲಿನ ಸಬ್ಸಿಡಿ ಹಣ, 2ನೇ ಆಪ್ಷನ್ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡಿದಾಗ ಗೃಹಲಕ್ಷ್ಮಿ ಮನಿ ಸ್ಟೇಟಸ್, ಜೊತೆಗೆ ಅನ್ನಭಾಗ್ಯ ಸ್ಟೇಟಸ್ ನೀವು ನಾನು ಸ್ಟಾರ್ಟಿಂಗಲ್ಲಿ ತಿಳಿಸ್ಕೊಟ್ಟಾಗ ನೀವು ಎಲ್ಲ ಸಂಪೂರ್ಣವಾಗಿ ತಿಳ್ಕೊಬೋದು. ನೋಡ್ಬೋದು, ನಾನು ಇಲ್ಲಿ 2ನೇ ಆಪ್ಷನ್ ಇಲ್ಲಿ
ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ತಿಂಗಳಿಗೆ ಯಾವ ಡೇಟಿಗೆ ಬಂದಿದೆ 2,000 ರೂಪಾಯಿ ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು. ಸಕ್ಸಸ್ ಅಂತ ಬಂದಿದೆ. ಜೊತೆಗೆ ಮೇಲೆ ಇಲ್ಲಿ ಮಂತು ಡೇಟು ಎಲ್ಲವನ್ನು ಇಲ್ಲಿ ಚೆಕ್ ಮಾಡಿ ನೀವು ಲೈವ್ ಆಗಿ ಚೆಕ್ ಮಾಡ್ಬೋದು. ಸ್ನೇಹಿತರೆ, ಇದೇ ರೀತಿಯ ನಿರಂತರ ನಿಜವಾದ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮನೆಯವರಿಗೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗುತ್ತೆ. ಕಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಊರಿನಿಂದ ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ನಿಮ್ಮ ಜಿಲ್ಲೆ ಹೆಸರನ್ನು ಮಿಸ್ ಮಾಡದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ.